ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಏಕದಂತ ಕುಕಿಂಗ್ ಚಾನಲ್ಗೆ. ನಾನು ಇವತ್ತು ವೈಟ್ ಸಾಸ್ ಪಾಸ್ತಾ ನೂಡಲ್ಸನ್ನು ಮಾಡ್ತಾ ಇದ್ದೀನಿ. ಇದು ನೋಡಲಿಕ್ಕೆ ಎಷ್ಟು ಕ್ರೀಮಿ ಆಗಿದೆಯಲ್ಲ, ತಿನ್ನಲಿಕ್ಕೂ ಕೂಡ ಅಷ್ಟೇ ಕ್ರೀಮಿ ಆಗಿದೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಫ್ಯಾನ್ ಇಟ್ಕೊಂಡು ಅದಕ್ಕೆ ನೀರು ಹಾಕೋತೀನಿ. ನೀರು ಬಾಯ್ಲ್ ಆದ ನಂತರ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಆಯಿಲ್ ಹಾಕಿ ನಾನಿಲ್ಲಿ ಪಾಸ್ತಾನ ಹಾಕ್ತೀನಿ. ಈ ಪಾಸ್ತಾ ಪಾಕೆಟ್ ಹಿಂದ್ಗಡೆ 15-20 ನಿಮಿಷ ಕುಕ್ ಮಾಡಬೇಕು ಅಂತಿತ್ತು. ನೀವು ತೊಗೊಂಡಿರುವಂತಹ ಪಾಕೆಟ್ ಹಿಂದ್ಗಡೆ ಯಾವುದಿರುತ್ತಲ್ಲ ಅದನ್ನು ನೋಡಿ ನೀವಿಲ್ಲಿ ಕುಕ್ ಮಾಡಬೇಕು. ನೋಡಿ ನನ್ನ ಕುಕ್ ಆಯಿತು. ಕುಕ್ ಆದ ನಂತರ ಇದನ್ನು ಏನು ಮಾಡ್ತೀನಿ, ಸ್ಟ್ರೈನ್ ಮಾಡ್ಕೋತೀನಿ. ಇದಕ್ಕೆ ನಾನು ತಣ್ಣೀರನ್ನು ಹಾಕಲ್ಲ, ಯಾಕಂದರೆ ನಂದು ಚೆನ್ನಾಗಿ ಕುಕ್ ಆಗಿದೆ. ನಿಮಗೆ ಇನ್ನೂ ಓವರ್ ಕುಕ್ ಆಗಬಾರ್ದು ಅಂದರೆ ತಣ್ಣೀರನ್ನು ಆ್ಯಡ್ ಮಾಡ್ಕೋಬಹುದು. ನೋಡಿ ಚೆನ್ನಾಗಿ ಕುಕ್ ಆಗಿದೆ ಅಲ್ವಾ. ಈಗ ನಾವು ನೂಡಲ್ಸನ್ನು ಹೇಗೆ ಕುಕ್ ಮಾಡ್ಕೋದು, ಬಾಯ್ಲ್ ಆಗಿರುವ ನೀರನ್ನು ತಗೊಂಡು 1 ಸ್ಪೂನ್ ಉಪ್ಪು, 1 ಸ್ಪೂನ್ ಆಯಿಲನ್ನು ಹಾಕ್ತೀನಿ. ಇದಕ್ಕೆ ಹಕ್ಕ ನೂಡಲ್ಸನ್ನು ತೊಗೊಂಡಿದ್ದೀನಿ. ನನ್ನ ಪಾಕೆಟ್ ಹಿಂದ್ಗಡೆ 1-2 ನಿಮಿಷ ಅಷ್ಟೇ ಬಾಯ್ಲ್ ಮಾಡ್ಕೋಬೇಕು ಅಂತಿತ್ತು. ಅಷ್ಟೇ ನಾನು ಇದನ್ನು ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡ ನಂತರ ಗ್ಯಾಸ್ ಆಫ್ ಮಾಡಿ ನೀರಿನಲ್ಲೇ ಒಂದು 5 ನಿಮಿಷ ಬಿಡ್ತೀನಿ, ಯಾಕಂದರೆ ಅದು ಅಲ್ಲೇ ಅದರೊಳಗೆ ಒಂದು ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ ಅಂತ. ನೋಡಿ ಈ ಥರ ಆಗಿದೆ. ಇದನ್ನು ಕೂಡ ನಾನು ಸ್ಟ್ರೈನ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಹಾಕೋತೀನಿ, ಯಾಕಂದರೆ ಇವು ನೂಡಲ್ಸು ಒಂದಕ್ಕೊಂದು ಜಾಯಿಂಟ್ ಆಗಬಾರ್ದು ಅಂತಂದ ನಾನಿಲ್ಲಿ ತಣ್ಣೀರನ್ನು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆಯನ್ನು ಹಾಕೋಣ. ಒಗ್ಗರಣೆಗೆ ಒಂದು ಫ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇಲ್ಲಿ ಗಜ್ರಿಯನ್ನು ನಾನು ಮೊದಲೇ ಹಾಕ್ತಾಯಿದ್ದೀನಿ. ಗಜ್ರಿ ಯಾಕೆ ಮೊದಲೇ ಹಾಕಬೇಕು ಅಂದರೆ ಸ್ವಲ್ಪ ರಫ್ ಆಗಿರುತ್ತೆ, ಅದು ಜಲ್ದಿ ಕುಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಗಜ್ರಿಯನ್ನು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿಯನ್ನು ಸ್ಲೈಸಸ್ಗಳನ್ನು ಮಾಡಿ ಇದರೊಳಗೆ ಹಾಕ್ತಾಯಿದ್ದೀನಿ. ಆನಂತರ ಹಸಿಮೆಣಸಿನಕಾಯಿ ಇವನ್ನೆಲ್ಲವೂ ಹಾಕಿ 1-2 ನಿಮಿಷ ಫ್ರೈ ಆದ ನಂತರ ನಾನು ಕ್ಯಾಪ್ಸಿಕಮನ್ನು ಕೂಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇವೆಲ್ಲವೂ ಸ್ವಲ್ಪ ಹೈ ಫ್ಲೇಮ್ ಒಳಗಿಟ್ಕೊಂಡು ಎಲ್ಲವೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಒಗ್ಗರಣೆ ರೆಡಿ ಆಯಿತು. ಈಗ ಕೊನೆಯದಾಗಿ ವೈಟ್ ಸಾಸ್ ಹೇಗೆ ಮಾಡೋದು ಅಂತ, ಒಂದು ಕಡಾಯಿಗೆ ಇಟ್ಕೊಂಡು ಅದಕ್ಕೆ ಬಟರ್ ಕ್ಯೂಬ್ಸನ್ನು ಹಾಕ್ತೀನಿ. ಬಟರ್ ಕ್ಯೂಬ್ಸವು ಎಲ್ಲವೂ ಮೆಲ್ಟ್ ಆದ ನಂತರ 2 ಟೀ ಸ್ಪೂನಷ್ಟು ನಾನಿಲ್ಲಿ ಮೈದಾನ ತಗೋತೀನಿ. ನಿಮ್ಮ ಕ್ವಾಂಟಿಟಿ ನೋಡಿ ನೀವು ಮೈದಾನ ಹಾಕ್ಕೋಬೋದು. ಇವೆರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂದರೆ ಮೈದಾ ಮತ್ತು ಬಟರ್ ಎರಡೂ ಮಿಕ್ಸ್ ಆಗಿ ಸ್ವಲ್ಪ ಆಯಿಲಿ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತ ಇರಬೇಕು. ನಾನಿಲ್ಲೇನು ಹಾಲನ್ನು ಹಾಕ್ತೀನಿ. ಮೈದಾ ಏನು ಮಾಡ್ತದಂದ್ರೆ ಹಾಲನ್ನು ಜಕ್ಕೋತದ, ಅದಕ್ಕೋಸ್ಕರ ಹಾಲನ್ನು ನೋಡಿ ನಾವಿಲ್ಲಿ ಹಾಕಬೇಕು. ನಂತರ ಇವು ಗಂಟುಗಂಟಾಗುತ್ತೆ. ಗಂಟುಗಂಟಾಗಿದ್ದನ್ನು ಒಂದು ವಿಸ್ಕರನ್ನು ತಗೊಂಡು ಎಲ್ಲವೂ ಗಂಟು ಒಡೆದ ನಂತರ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ನಾವು ಮಿಕ್ಸ್ ಮಾಡ್ಕೊತ ಇರಬೇಕು. ಇಲ್ಲಿ ನಾನು ಪಾಸ್ತಾ ಮಸಾಲಾನ ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಪಾಸ್ತಾ ಮಸಾಲ ಇರಲಿಲ್ಲ ಅಂದರೆ ಪಿಜ್ಜಾ ಮಸಾಲನೂ ಕೂಡ ಹಾಕ್ಬೋದು. ಎರಡೂ ಟೇಸ್ಟು ಒಂದೇ ಆಗಿರುತ್ತೆ. ಒರೆಗನು ಕೂಡ ಸ್ವಲ್ಪ ತಿಕ್ಕಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ತಿಕ್ಕಿ ಹಾಕೋದ್ರಿಂದ ಟೇಸ್ಟನ್ನು ಕೊಡ್ತದೆ. ಈಗ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವೂ ಮಿಕ್ಸ್ ಮಾಡ್ತೀನಿ. ಈಗ ಆಗಲೇ ಮಾಡ್ಕೊಂಡಿರುವಂಥ ಒಗ್ಗರಣೆಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ
ನಂತರ ಪಾಸ್ತಾನ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ. ನೂಡಲ್ಸನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೂಡಲ್ಸನ್ನು ನಿಮಗೆ ಸರಿಯಾಗಿ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಫೋರ್ಕನ್ನು ಯೂಸ್ ಮಾಡಿಕೊಂಡು ಎರಡೂ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೇ ಸ್ಪ್ಯಾಟುಲಾನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ನನ್ನ ಮಿಕ್ಸಿಂಗ್ ಎಷ್ಟು ಚೆನ್ನಾಗಿ ಬಂದದ, ಕ್ರೀಮಿ ಆಗಿದೆಲ್ಲ. ಇದು ನೋಡಲಿಕ್ಕೆ ಎಷ್ಟು ಕ್ರೀಮಿ ಆಗಿದೆಯಲ್ಲ, ತಿನ್ನಲಿಕ್ಕೂ ಕೂಡ ಅಷ್ಟೇ ಕ್ರೀಮಿ ಆಗಿದೆ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೊಂದು ಫೀಡ್ಬ್ಯಾಕನ್ನು ತಿಳಿಸಿ.